ಹರಿಕತೆ ಅಲ್ಲ ಗಿರಿಕತೆಯಲ್ಲಿ ಬ್ಯೂಟಿಫುಲ್ ಬೆಡಗಿ ರಿಷಬ್ ಅವ್ರ ಜೊತೆ ಮಿಂಚಿ ಇದೀಗ ಮತ್ತೆ ಗಜರಾಮದಲ್ಲಿ ನಮ್ಮೆಲ್ಲರನ್ನ ಮೋಡಿ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ತಪಸ್ವಿ ನನ್ನ ಜೊತೆಗಿದ್ದಾರೆ. ಸಿನಿಮಾದ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಹಾಯ್ ತಪಸ್ವಿ, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀರಾ? ನೀವು ತುಂಬ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಕಳೆದೋಗ್ಬಿಟ್ಟೆ, ನಾನು ಮೇಲೆ ಹೋಗ್ಬಿಟ್ಟೆ. ಓಕೆ, ಆ್ಯಂಡ್ ಗಜರಾಮ ಸಿನಿಮಾ ಈಗ ಆಲ್ರೆಡಿ ಹರಿಕತೆ ಅಲ್ಲ ಗಿರಿಕತೆಯಲ್ಲಿ ಸಾಕಷ್ಟು ಜನ ಹುಡುಗರ ಹಾಟಲ್ಲಿ ಚಿಟ್ಟೆ ಬಿಟ್ಟು ಅವರ ನಿದ್ದೆ ಗೆಡಿಸಿ ಈಗ ಗಜರಾಮದಲ್ಲಿ ಟ್ರೆಡಿಷ್ನಲ್ ಲುಕ್ಕಲ್ಲಿ ಅದ್ಭುತವಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಸಿನಿಮಾದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಒಂದೆರಡು ಮಾತು. ಸಿನಿಮಾ ಜರ್ನಿ ತುಂಬ ಬ್ಯೂಟಿಫುಲ್ ಆಗಿತ್ತು. ಪಾತ್ರ ಬಂದುಬಿಟ್ಟು ನೀವು ನೋಡ್ದಂಗೆ ವಿಲೇಜ್ಗಳು, ಟಿಪಿಕಲ್ ಕರ್ನಾಟಕ ವಿಲೇಜ್ ಹುಡುಗಿ ರೋಲ್ ಪ್ಲೇ ಮಾಡಿದ್ದೀನಿ. ಇಟ್ಸ್ ಮೈ ಫೇವ್ರೆಟ್ ರೋಲ್ ಅಂತ ಹೇಳ್ಬೋದು. ಅದು ಸೆಕೆಂಡ್ ಮೂವಿಯಲ್ಲೇ ಸಿಕ್ಕಿದ್ದು ನನಗೆ ತುಂಬ ಇಷ್ಟ ಆಗಿದೆ. ಸೊ ಅಂಜಲಿ ಪಾತ್ರ ಮಾಡ್ತಾಯಿದ್ದೀನಿ. ಡಬಲ್ ಶೇಡಲ್ಲಿ ಕಾಣಿಸ್ಕೋತೀನಿ. ತುಂಬ ಸಸ್ಪೆನ್ಸ್ ಬೇಸ್ ನನ್ನ ಕ್ಯಾರೆಕ್ಟರ್, ತುಂಬ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನೀವೇ ತುಂಬ ಕ್ಯೂರಿಯಾಸಿಟಿಯಿಂದ ಹಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅಂತ ನನ್ನ ಎಲ್ಲ ಜನರು ಕೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ನೀವೇ ಸಪೋರ್ಟ್ ಮಾಡಬೇಕು. ಥಿಯೇಟರ್ಗೆ ಬಂದು ನೋಡಿ, ನಿಮಗೇ ಆನ್ಸರ್ ಸಿಗುತ್ತೆ. ಎಸ್. ಇನ್ನು ಅವ್ರು ಬಂದು ಹೀರೋ ಬಂದು ಪ್ರಪೋಸ್ ಮಾಡೋಣ, ನಾನು ಟ್ರೈಲರಲ್ಲಿ ನೋಡಿದ್ದೆ ಹೇಳ್ತಾ ಇದ್ದೀನಿ. ಆಮೇಲೆ ಮದುವೆ ಆಗಿಲ್ಲ ಅಂದರೆ ಅಂತ ಅವಾಜ್ ಹಾಕೋದೆಲ್ಲ ನೋಡಿದ್ರೆ ಒಂದು ರೀತಿಯಾಗಿ ಹಳ್ಳಿ ಸೊಗಡಲ್ಲಿ ಆಮೇಲೆ ಕಾಲೇಜ್ ಡೇಸ್ ಎಲ್ಲ ನೆನಪಾಗುತ್ತೆ. ಸೊ ಅದ್ರ ಬಗ್ಗೆ ಒಂದೆರಡು ಲೈನ್ಸ್ ಹೇಳೋದಾದರೆ ಆ ಗ್ಲಿಮ್ಸ್ ಬಗ್ಗೆ. ಅದರಲ್ಲಿ ಅದೇ ಆ ಡೈಲಾಗ್ ಹಳ್ಳಿಯಲ್ಲೇ ಆಗುತ್ತೆ ನೀವು ನೋಡ್ದಂಗೆ. ಸೊ ಅದೇ ತುಂಬ ಸಸ್ಪೆನ್ಸ್ ಕ್ಯಾರಿ ಆಗೋದು, ಇದು ಏನಾಗುತ್ತೆ ಅಂತ ಹೇಳಿಬಿಟ್ಟು. ಅಷ್ಟೇ ಅಲ್ಲ, ಮೂವಿಯಲ್ಲಿ ಸೆಂಟಿಮೆಂಟ್ ಇದೆ, ಸ್ಪೋರ್ಟ್ಸ್ ರಿಲೇಟೆಡ್ ಇದೆ, ಎಲ್ಲ ಜನರಿಗೆ ಕನೆಕ್ಟ್ ಆಗುತ್ತೆ. ಲೈಕ್ ಪ್ರಾಪರ್ ಕರ್ನಾಟಕ ಜನರಿಗೆ ಕನೆಕ್ಟ್ ಆಗುತ್ತೆ. ನೀವೇ ನೋಡ್ದಂಗೆ ಇವಾಗ ಕನ್ನಡ ಸಿನಿಮಾ ಹೆಂಗೆ ಆಗ್ತಾ ಇದೆ ಅಂತ ಗೊತ್ತಿದೆ. ಸೊ ಇದು ಒಂದು ಪ್ರಾಪರ್ ಕಮರ್ಷಿಯಲ್ ಮೂವಿ. ಫಿಂಗರ್ಸ್ ಕ್ರಾಸ್ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಸಿನಿಮಾದ ಬಗ್ಗೆ ಏನೂ ಮಾಹಿತಿ ಬಿಟ್ಕೊಡಲ್ಲ. ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಡೈರೆಕ್ಟರ್, ಹೇಳ್ಬಾರ್ದು ಜಾಸ್ತಿ ಅಂತ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ಈಗ ಆಲ್ರೆಡಿ ಹರಿಕತೆ ಎಲ್ಲ ಗಿರಿಕತೆಯಲ್ಲಿ ಸಖತ್ತಾಗಿ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದೀರಾ, ಮಿಂಚಿದ್ದೀರಾ. ಸೊ ಇದರಲ್ಲಿ ಇನ್ನೊಂಥರ ಶೇಡಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಇನ್ನೇನು ಫೆಬ್ರವರಿ 7th ಮೂವಿ ರಿಲೀಸ್ ಆಗ್ತಾ ಇದೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಹೋಪ್ಸ್ ಇದೆ ಸಿನಿಮಾದ ಮೇಲೆ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಲೈಕ್ ಎಕ್ಸೈಟ್ಮೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಐ ಜಸ್ಟ್ ಟ್ರೈ ಟು ಕೀಪ್ ಇಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ದಿಸ್ ವಾಸ್ ದ ಅಡ್ವೈಸ್ ಗಿವನ್ ಬೈ ರಿಷಬ್ ಸರ್. ಸೊ ಎಕ್ಸೈಟ್ಮೆಂಟ್ ಮತ್ತು ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ. ಇಟ್ ಹ್ಯಾಸ್ ಅ ವೆರಿ ಡೀಪ್ ಮೀನಿಂಗ್. ಸೊ ಚೆನ್ನಾಗಿ 100% ಚೆನ್ನಾಗಾಗುತ್ತೆ. ಬಿಕಾಸ್ ಹೋಪ್ಸ್ ಇದೆ. ಕನ್ನಡ ಮೂವಿ 100% ಹೋಪ್ಸ್ ಇದೆ. ಸೊ ಅದಾದಮೇಲೆ ಬೇರೆ ಮೂವೀಸು ಬರ್ತಾ ಇದೆ. ಸೊ ಜನರಿಗೆ ಇಷ್ಟ ಆದರೆ ನನಗೆ ಖುಷಿ ಅಷ್ಟೇ. ಇನ್ನು ಹರಿಕತೆ ಎಲ್ಲ ಗಿರಿಕತೆಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ವಿಭಿನ್ನವಾಗಿ ನಾವು ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಸೊ ನೀವೇ ನೋಡ್ದಂಗೆ ಹರಿಕತೆ ಎಲ್ಲ ಗಿರಿಕತೆಯಲ್ಲಿ ಒಂದು MLA ಮಗಳು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಸೊ ಆ ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿತ್ತು, ಡಿಫ್ರೆಂಟ್ ವೇ ಆಗಿದ್ದೀನಿ. ಅಲ್ಲಿ ಟ್ರಾನ್ಸ್ಫರ್ಮೇಷನ್, ಬಾಡಿ ಟ್ರಾನ್ಸ್ಫರ್ಮೇಷನ್ ಇತ್ತು. ಸೆಕೆಂಡ್ ಮೂವಿಗೆ ಈ ವಿಲೇಜ್ ಗರ್ಲಿಗೆ ಡಿಫ್ರೆಂಟ್ ಟ್ರಾನ್ಸ್ಫರ್ಮೇಷನ್ ಇತ್ತು. ಸ್ಕಿನ್ ಟೋನಿಂದ ಹಿಡಿದ್ಬಿಟ್ಟು ಎಲ್ಲನೂ ಅವ್ರು ವರ್ಕ್ ಮಾಡಬೇಕಿತ್ತು. ಬಿಕಾಸ್ ಹಂಗೆ ಸೂಟ್ ಆಗಬೇಕಿತ್ತು ಆ ಕ್ಯಾರೆಕ್ಟರ್ಗೆ. ಸೊ ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಎರಡೂ ತುಂಬಾ ಚೆನ್ನಾಗಿತ್ತು ಕ್ಯಾರೆಕ್ಟರ್. ಸೊ ಇವಾಗ ನೆಕ್ಸ್ಟ್ 3rd and 4th ಮೂವಿಯಲ್ಲಿನೂ ಡಿಫ್ರೆಂಟ್ ಶೇಡಲ್ಲಿ ಬರ್ತೀನಿ. ಮತ್ತು ಡಿಫ್ರೆಂಟ್ ಶೇಡ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ಇರ್ತೀನಿ. ಅಂದರೆ ಚೆನ್ನಾಗಿದೆ ರೋಲು. ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಾಯಿದ್ದೀನಿ, ಅದೇ ಖುಷಿ. ಈಗ ಹೀರೋಯಿನ್ಸ್ ಅಂತ ಹೇಳಿದ್ಮೇಲೆ ಎಲ್ರಿಗೂ ಆಸೆ ಇರುತ್ತೆ ನಾವು ತುಂಬ ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು ಅಂತ. ಸೊ ತಪಸ್ವಿ ಅವರಿಗೆ ಯಾವ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ? ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟನಾ, ಗ್ಲಾಮರಸ್ ಆಗಿ ಇಷ್ಟನಾ, ಅಥವಾ ಬೇರೆ ವಿಭಿನ್ನವಾದ ಪಾತ್ರದಲ್ಲಿ ಇವಾಗ ಡಿಫ್ರೆಂಟ್ ರೋಲ್ಸ್ ಬರ್ತಾ ಇದೆ, ಈಗ ಹೀರೋಯಿನ್ ಸೆಂಟ್ರಿಕ್ ಮೂವೀಸ್ ಬರ್ತಾ ಇದೆ. ಸೊ ನಿಮಗೆ ಯಾವ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ? ನಂದು ಫೇವ್ರೆಟ್ ಬಂದುಬಿಟ್ಟು ಪ್ರಾಪರ್ ವಿಲೇಜ್ ಗರ್ಲ್ ಅಂತ ಹೇಳ್ಬೋದು. ಬಿಕಾಸ್ ಅದು ತುಂಬ ಗ್ರೇಸ್ಫುಲ್ ಆಗಿರುತ್ತೆ. ಸೊ ಸಿನ್ಸ್ ಮೈ ಚೈಲ್ಡ್ಹುಡ್ ಡೇಸ್ ನನ್ನ ಪೇರೆಂಟ್ಸ್ ಎಲ್ಲ ಥರ ಡ್ರೆಸ್ಅಪ್ ಮಾಡ್ತಾಯಿದ್ರು. ಲೈಕ್ ಫುಲ್ ಪ್ರಾಪರ್ ಟ್ರೆಡಿಷ್ನಲ್ ವೆಸ್ಟರ್ನ್ ಔಟ್ಫಿಟ್. ನಮಗೆ ಚಿಕ್ಕ ವಯಸ್ಸಿಂದನೇ ಆ ಥರನೇ ಹಾಕಿಬಿಟ್ಟು ಮಮ್ಮಿ ಡ್ಯಾಡಿ ಎಲ್ಲ ಡಿಫ್ರೆಂಟಾಗಿ ನೋಡಿದ್ದಾರೆ. ಸೊ ಪೇರೆಂಟ್ಸ್ ಹೇಳ್ತಾಯಿದ್ರು, ನೀನು ಎಲ್ಲ ಇದಕ್ಕೂ ಸೂಟ್ ಆಗ್ತೀಯಾ ನೀನು. ಸೊ ಫಸ್ಟ್ ಮೂವಿಯಲ್ಲಿ ಡಿಫ್ರೆಂಟ್ ಶೇಡಲ್ಲಿದ್ದೀನಿ, ಸೆಕೆಂಡ್ ಮೂವಿಯಲ್ಲಿ ವಿಲೇಜ್ ಗರ್ಲ್ ಥರ ಇದ್ದೀನಿ, 3rd ಮೂವಿ 4th ಮೂವಿಯಲ್ಲಿನೂ ಡಿಫ್ರೆಂಟ್ ಶೇಡಲ್ಲಿ ಬರುತ್ತೆ. ಸೊ ಮೋಸ್ಟ್ ಆಫ್ ಇಟ್ ಇಸ್ ಲೈಕ್ ಗ್ರೇಸ್ಫುಲ್ ಟ್ರೆಡಿಷ್ನಲ್ ಔಟ್ಫಿಟ್ ಓನ್ಲಿ. ಸೊ ಗ್ಲಾಮರಸ್ದು ಓಕೆ, ಬಟ್ ಟ್ರೆಡಿಷ್ನಲ್ ಆ್ಯಂಡ್ ವಿಲೇಜ್ ಗರ್ಲ್ ಇಸ್ ವೆರಿ ನೈಸ್. ಅದೇ ಲಕ್ಷಣ ಬೇರೆ ಅಂತ ಹೇಳ್ಬೋದು.
ಇನ್ನು ಅದೇ ಸುದೀಪ್ ಸರ್ ಅದೊಂದು ಸಾಂಗ್ ಇದೆ ಅಲ್ಲ, ಸೀರೆಯಲ್ಲಿ ಹುಡುಗಿರ ನೋಡೋ ಹೌದು ಹೌದು ಹೌದು. ಸೀರೆಯಲ್ಲಿ ಎಷ್ಟು ಕಂಡಷ್ಟು ಲಕ್ಷಣ ಹುಡುಗಿರೋ ಇನ್ಯಾವುದ್ರಲ್ಲೂ ಕಾಣಿಸಲ್ಲ. ಅದೇ ಬೊಟ್ಟು ಹಾಕ್ಬಿಟ್ಟು ಅದೇ ನೋಸ್ ರಿಂಗ್ ಎಲ್ಲ ಹಾಕಿ. ಇಷ್ಟನಾ ಜುಂಕಾ, ಬ್ಯಾಂಗಲ್ಸ್, ಬೊಟ್ಟು? ಎಸ್ ಎಸ್ 100%. ಬಿಕಾಸ್ ನಂದು ಪ್ರೊಫೈಲಲ್ಲಿ ನೋಡ್ತೀರಾ ನೀವು, ಎಲ್ಲ ಥರ ಫೋಟೋಶೂಟ್ ಮಾಡಿರ್ತೀನಿ. ಸೊ ಎಲ್ಲ ಥರ ಇದ್ದೀನಿ ಅಲ್ಲಿ ಪ್ರೊಫೈಲಲ್ಲಿ. ಹಾಲಲ್ಲಿ ಹಾಕಿದ್ರೆ ಹಾಲು, ನೀರಲ್ಲಿ ಹಾಕಿದ್ರೆ ನೀರು ಅನ್ನೋ ಥರ. ಎಸ್, ನೈಸ್. ಬಟ್ ಹೌ ವಿ ಕ್ಯಾರಿ ಅವರ್ ಸೆಲ್ಫ್ ಆ್ಯಂಡ್ ಆಲ್ಸೋ ಲೈಕ್ ನಾವು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀವಿ ಅಂತ ಹೇಳಿಬಿಟ್ಟು. ರಾಜವರ್ಧನ್ ಅವ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿನಿಮಾದ ಈಗ ರಿಷಬ್ ಶೆಟ್ಟಿ ಸರ್ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಿರ್ತಾರೆ, ಹೊಸ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಸವಾಲುಗಳಿರುತ್ತೆ. ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಫಸ್ಟ್ ಮೂವಿ ನೀವು ಹೇಳ್ದಂಗೆ ಅಫ್ಕೋರ್ಸ್ ನಂದು ಲೈಕ್ ತುಂಬಾ ಅಡ್ವೈಸ್ ಮಾಡಿದ್ದಾರೆ, ತುಂಬಾ ಲರ್ನಿಂಗ್ ಅಂತ ಹೇಳ್ಬೋದು ನನ್ನ ಫಸ್ಟ್ ಮೂವಿ. ಬಿಕಾಸ್ ನಾನು ಇಟ್ಸ್ ಅ ಬ್ಲೆಸ್ಸಿಂಗ್. ಇವಾಗ ರಿಷಬ್ ಸರ್ ಜೊತೆ ಆ್ಯಕ್ಟ್ ಮಾಡೋದಂತ ಹೇಳಿದರೆ ಸುಮಾರು ಜನರು ವಿಶ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಗಾಡ್ಸ್ ಗ್ರೇಸ್. ಸೊ ಅದರಲ್ಲಿ ಏನೆಲ್ಲ ನನಗೆ ಅಡ್ವೈಸ್ ಮತ್ತು ಲರ್ನಿಂಗ್ಸ್ ಇದೆ ಅದನ್ನು ಡೆಫಿನೆಟ್ಲಿ ನಾನು ಕ್ಯಾರಿ ಮಾಡ್ತಾನೆ ಹೋಗ್ತೀನಿ. ಐ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ ಟೀಮ್. ಸೆಕೆಂಡ್ ಮೂವಿಯಲ್ಲಿ ರಾಜವರ್ಧನ್ ಅವ್ರ ಜೊತೆ ಕಾಂಬಿನೇಷನ್ ಡಿಫ್ರೆಂಟ್ ಆಗಿತ್ತು. ಒನ್ಸ್ ಅಗೇನ್ ತುಂಬ ಅವರು ಡೆಡಿಕೇಶನ್ ಆಗಿದ್ದರು ಬಿಫೋರ್ ಸೆಟ್, ಆನ್ ಸೆಟ್ ಎಲ್ಲ. ಲೈಕ್ ನಾವು ತುಂಬ ವರ್ಕ್ಶಾಪು ಮಾಡ್ತಾಯಿದ್ವಿ ಬಿಫೋರ್ ಗೋಯಿಂಗ್ ಟು ದ ಶಾಟ್. ಸೊ ಇಟ್ ವಾಸ್ ಆಲ್ಸೋ ಅ ಬ್ಯೂಟಿಫುಲ್ ಆ್ಯಂಡ್ ಡಿಫ್ರೆಂಟ್ ಜರ್ನಿ. ಸಿನಿಮಾದ ಮುಖಾಂತರ ಬಿಕಾಸ್ ಹರಿಕತೆ ಎಲ್ಲ ಗಿರಿಕತೆಯಲ್ಲಿ ಒಂದು ಪ್ರಾಮಿಸ್ ಮಾಡಿರ್ತೀರ, ಒಂದು ಮೆಸೇಜ್ ಕೊಟ್ಟಿರ್ತೀರ, ಸಿನಿಮಾದ ಮುಖಾಂತರ ಒಂದು ಭರವಸೆ ಮೂಡಿಸಿರ್ತೀರ ನಿಮ್ಮ ಅಭಿಮಾನಿಗಳಿಗೆ. ಸೊ ಈ ಸಿನಿಮಾದ ಮುಖಾಂತರ ನಿಮ್ಮ ಅಭಿಮಾನಿಗಳಿಗೆ ಏನು ನಿರೀಕ್ಷೆ ಇದೆ, ಏನು ಭರವಸೆಯನ್ನು ಕೊಡ್ತೀರಾ? ಅದು ಲೈಕ್ ಕ್ಯಾರೆಕ್ಟರ್ ವೈಸ್ ಅಂತ ಹೇಳಬೇಕು ಅಂತ ಹೇಳಿದರೆ ಇಟ್ಸ್ ಕಂಪ್ಲೀಟ್ಲಿ ಸಸ್ಪೆನ್ಸ್. ಸೊ ಒಂದು ಹೇಳ್ತೀನಿ, ದಟ್ ಈಸ್ ಕಮ್ಯುನಿಕೇಷನ್ ಇಸ್ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಇಲ್ಲ ಅಂತ ಹೇಳಿದರೆ ಯು ವುಡಂಟ್ ನೋ ಎನಿಥಿಂಗ್. ಸೊ ಇದು ಲೇಟರ್ ನಿಮಗೆ ಗೊತ್ತಾಗುತ್ತೆ ಯಾಕೆ ಇವಳು ಈ ಥರ ಹೇಳಿದರು ಅಂತ. ಸೊ ಮೂವಿ ಆದಮೇಲೆ ಗೊತ್ತಾಗುತ್ತೆ. ಸೊ ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಅಲ್ಲದೆ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಒಬ್ಬೊಬ್ಬರು ಕ್ಯಾರೆಕ್ಟರ್ ಒಂದೊಂದು ಥರ ಮೆಸೇಜ್ ಕೊಡುತ್ತೆ. ಸೊ ಎಂಟೈರ್ ಮೂವಿ ನೀವು ನೋಡ್ದಂಗೆ ಸ್ಪೋರ್ಟ್ಸ್ ಬೇಸ್ ಇದೆ. ಸೊ ಸ್ಪೋರ್ಟ್ಸಲ್ಲಿರೋ ಜನರಿಗೇನು ಡಿಫ್ರೆಂಟ್ ಆಗಿರೋ ಮೆಸೇಜ್ ಕೊಡ್ತದೆ. ಇನ್ನು ರಾಗಿಣಿ ಅವ್ರ ಜೊತೆಗೆ ಒಂದು ಸಾಂಗ್ ಇದೆ ಅವರು, ನಾನು ನೋಡಿದೆ. ಸೊ ನೀವು ನಟನೆ ಏನಾದರೂ ಮಾಡಿದರೆ, ಎಲ್ಲಾದರೂ ಎಂಟ್ರಿ ಕೊಟ್ಟು ಹೋಗೋದು ಆ ಥರ ಏನಾದರೂ ಇದೆಯಾ ಸೀನ್ಸ್? ರಾಗಿಣಿ ಅವ್ರ ಜೊತೆನ ರಾಗಿಣಿ ಅವರು ಐಟಮ್ ಡಾನ್ಸ್ ಮಾಡಿದ್ದಾರೆ ನಮ್ಮದು. ಅದು ವೆರಿ ಇಂಪಾರ್ಟೆಂಟ್, ಲೈಕ್ ಕ್ಲೈಮ್ಯಾಕ್ಸಲ್ಲಿ ಬರೋದು. ಸೊ ನಂದು ಮತ್ತು ಅವ್ರದ್ದು ಕಾಂಬಿನೇಷನ್ ಇಲ್ಲ. ಸೊ ನೀವು ನೋಡ್ದಂಗೆ ನಂದು ಕ್ಯಾರೆಕ್ಟರ್ ಬಂದುಬಿಟ್ಟು ಸ್ಟಾರ್ಟಿಂಗಿಂದ ಎಂಡ್ ತನಕ ಕ್ಯಾರಿ ಆಗುತ್ತೆ. ಸೊ ಆ ಸಾಂಗಲ್ಲಿ ನಾನು ಪರ್ಟಿಕ್ಯುಲರ್ ಆಗಿರಲ್ಲ, ಬಟ್ ಪ್ರಮೋಷನಲ್ಲಿ ನೋಡಿದ್ದೀರ ನಾವಿಬ್ಬರು ಒಟ್ಟಿಗೆ ಡಾನ್ಸ್ ಮಾಡ್ತಾಯಿದ್ವಿ. ಸೊ ಶಿ ಈಸ್ ಅ ವೆರಿ ನೈಸ್ ಪರ್ಸನ್, ತುಂಬಾ ಸಪೋರ್ಟಿವ್ ಟು ದ ಟೀಮ್. ಶಿ ಈಸ್ ವೆರಿ ಬ್ಯೂಟಿಫುಲ್. ಫೈನಲಿ ಫೆಬ್ರವರಿ 7ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇರುವಂತಹ ಗಜರಾಮ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮದು ಸಪೋರ್ಟ್ ಯಾವಾಗಲೂ ಈ ಥರನೇ ಇತ್ತು. ಸೊ ಯಾವತ್ತೂ ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಯಾವಾಗಲೂ ಇವಾಗ ಯಾವ ಥರ ರೀಚ್ ಮಾಡ್ತಾ ಇದ್ದೀರ ಆ ಥರನೇ ರೀಚ್ ಮಾಡಿಸಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸನ್ನು ಮಾಡಿ ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ತಪಸ್ವಿ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.